ಅಂಧರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು. ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಜೀವನ ಸಫಲತೆಗೆ ಒಳ್ಳೆಯ ನಿರ್ಧಾರಗಳು ಅಗತ್ಯ. ಊರಿನ ಗುಡ್ಡದ ಮೇಲೆ ಬಹಳ ಕಾಲದಿಂದ ಗುರುಗಳಾದ ದತ್ತು ದೀಕ್ಷಿತರು ಪಾಠಶಾಲೆ ನಡೆಸುತ್ತಿದ್ದರು. ಈ ಗುರುಕುಲದಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಿ ತಮ್ಮ ಕೈಲಾದಷ್ಟು ಗುರು ದಕ್ಷಿಣೆಯನ್ನು ಕೊಟ್ಟು ಗುರುಗಳ ಆಶೀರ್ವಾದ ಪಡೆದು ಬದುಕಿನ ದಾರಿಯನ್ನು ಕಂಡುಕೊಂಡಿದ್ದರು. ಇದು ಅಂದಿನಿಂದ ಇಂದಿನವರೆಗೂ ಸುತ್ತಮುತ್ತ ಹಳ್ಳಿ ಗ್ರಾಮಗಳಲ್ಲಿ ಖ್ಯಾತಿ ಪಡೆದಿದ್ದು ಮಕ್ಕಳು ಬಂದು ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಇದರಲ್ಲಿ ಅಚ್ಯುತ ಮತ್ತು ಕೇಶವ ಮತ್ತು ಎಂಬ ವಿದ್ಯಾರ್ಥಿಗಳು ಇದ್ದರು. ಇವರಿಬ್ಬರು ಬುದ್ಧಿವಂತರು ಮತ್ತು ಆತ್ಮೀಯ ಗೆಳೆಯರು ಆಗಿದ್ದರು. ಗುರುಗಳಿಂದ ಸಾಕಷ್ಟು ವಿದ್ಯೆಯನ್ನು ಕಲಿತರು. ಒಂದು ದಿನ ಗುರುಗಳು, ಮಕ್ಕಳೇ, ನಿಮಗಿಬ್ಬರಿಗೂ ನನ್ನಲ್ಲಿರುವ ಎಲ್ಲಾ ವಿದ್ಯೆಯನ್ನು ಕಲಿಸಿರುವೆ. ನೀವು ಶ್ರದ್ಧೆಯಿಂದ ಕಲಿತಿದ್ದೀರಿ. ಇನ್ನು ನೀವು ಗುರುಕುಲದಿಂದ ಹೊರಗೆ ಹೋಗಿ ನಿಮ್ಮ ಜೀವನಕ್ಕೆ ಅಗತ್ಯವಾದದ್ದನ್ನು ಕಂಡುಕೊಳ್ಳಬಹುದು ಎಂದರು. ಆಗ ಶಿಷ್ಯರಿಬ್ಬರು, ಗುರುಗಳೇ, ನಾವು ಇಷ್ಟು ವರ್ಷಗಳ ಕಾಲವೂ ಅಭ್ಯಾಸ ಮಾಡುವುದರಲ್ಲಿ ನಿರತರಾಗಿದ್ದೆವು. ಹೊರಗಿನ ಪ್ರಪಂಚದ ಬದುಕು ನಮಗೆ ತಿಳಿದಿಲ್ಲ. ಮುಂದೆ ನಾವು ಏನು ಮಾಡಬೇಕೆಂಬುದನ್ನು ನೀವೇ ತಿಳಿಸಿ ನಮಗೆ ದಾರಿ ತೋರಬೇಕು ಎಂದು ವಿನಂತಿಸಿಕೊಂಡರು. ಗುರುಗಳು, ಮಕ್ಕಳೇ, ಈ ದೇಶದ ರಾಜ ವಿಷ್ಣುಪಾದ ಬಲ್ಲಾಳ ಧರ್ಮಿಷ್ಠನೂ ಪ್ರಜಾರಕ್ಷಕನೂ ಆಗಿದ್ದಾನೆ. ನೀವು ಅವನ ಬಳಿ ಹೋಗಿ ನಾವು ದತ್ತುದೀಕ್ಷಿತ ಗುರುಗಳ ಶಿಷ್ಯರು ಎಂದು ಹೇಳಿರಿ. ನಿಮ್ಮ ಮುಂದಿನ ಬದುಕಿಗೆ ರಾಜನು ದಾರಿ ಮಾಡಿಕೊಡುತ್ತಾನೆ ಎಂದು ತಿಳಿಸಿದರು. ಶಿಷ್ಯರು ಗುರುಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದು ಅಲ್ಲಿಂದ ಹೊರಟು ರಾಜಧಾನಿಗೆ ಬಂದು ವಿಷ್ಣುಪಾದ ಬಲ್ಲಾಳ ರಾಜನ ಆಸ್ಥಾನಕ್ಕೆ ಬಂದರು. ಬಲ್ಲಾಳ ರಾಜನು ಮಕ್ಕಳನ್ನು ಕುರಿತು, ನೀವು ಯಾರು? ಎಲ್ಲಿಂದ ಬರುತ್ತಿರುವುದು? ನಿಮಗೆ ನನ್ನಿಂದ ಏನಾಗಬೇಕು? ಎಂದು ಹಲವಾರು ಪ್ರಶ್ನೆಗಳನ್ನು ಕೇಳಿದನು. ಇದನ್ನು ಕೇಳಿದ ಒಬ್ಬ ಶಿಷ್ಯ, ನನ್ನ ಹೆಸರು ಅಚ್ಯುತ, ಇವನು ನನ್ನ ಗೆಳೆಯ ಕೇಶವ. ಪ್ರಭು, ನಾವು ಗುರುಗಳಾದ ದತ್ತು ದೀಕ್ಷಿತರ ಶಿಷ್ಯರ. ನಮ್ಮ ವಿದ್ಯಾಭ್ಯಾಸ ಮುಗಿಯಿತು. ನಮ್ಮ ಗುರುಗಳು ನಮ್ಮ ಮುಂದಿನ ದಾರಿಗಾಗಿ ನಿಮ್ಮ ಬಳಿಗೆ ಕಳಿಸಿದರು. ರಾಜನಿಗೆ ಎಲ್ಲ ಹೆಸರನ್ನು ತಿಳಿಸಿದರೆ ನಿಮ್ಮ ಜೀವನಕ್ಕೆ ಅವರು ದಾರಿ ತೋರಿಸುತ್ತಾರೆ ಎಂದರು. ಹಾಗಾಗಿ ಬಂದಿದ್ದೇವೆ. ಇವರ ಮಾತುಗಳನ್ನು ಆಲಿಸಿದ ರಾಜನು, ಆಯಿತು, ನಿಮ್ಮ ಬದುಕಿಗೆ ನನ್ನಿಂದ ಏನು ಸಹಾಯ ಬೇಕು ಅದನ್ನು ಕೇಳಿ ನಾನು ಕೊಡುತ್ತೇನೆ ಎಂದನು. ಅಚ್ಯುತನು, ಪ್ರಭು, ನಾನು ತುಂಬಾ ಬಡವ. ನನಗೆ ನೀವು ಧನ ಸಹಾಯ ಮಾಡಿದರೆ ನನ್ನ ಜೀವನವನ್ನು ನಾನೇ ರೂಪಿಸಿಕೊಳ್ಳುತ್ತೇನೆ ಎಂದನು. ಮಹಾರಾಜನು ಇನ್ನೊಬ್ಬ ಶಿಷ್ಯ ಕೇಶವನನ್ನು, ನಿನಗೆ ಯಾವ ಸಹಾಯ ಬೇಕು ಎಂದು ಕೇಳಿದನು. ಮಹಾಪ್ರಭು, ನನಗೆ ಧನ ಕನಕದ ಆಸೆ ಇಲ್ಲ. ನಾನು ಕಲಿತಿರುವ ವಿದ್ಯೆಯನ್ನು ಮತ್ತಷ್ಟು ಅಧ್ಯಯನ ಮಾಡಬೇಕು. ಅದನ್ನು ಜೀವನದಲ್ಲಿ ಬಳಸಿಕೊಳ್ಳಬೇಕು. ಅದಕ್ಕಾಗಿ ನನಗೆ ಆಯುರ್ವೇದದ ವೈದ್ಯಕೀಯ ವಿಷಯಗಳಾದ ಬೃಹತ್ ವೈದ್ಯಸಾರ, ಧನ್ವಂತರಿ, ಚರಕ ಸಂಹಿತೆ ಸೇರಿದಂತೆ ಹಲವಾರು ಆಯುರ್ವೇದ ಅಧ್ಯಯನದ ವಿಷಯಗಳನ್ನ ತಾಳೆಗರಿಗಳಲ್ಲಿ ಹಿಂದಿನವರು ಬರೆದ ಸಂಗ್ರಹದ ಗ್ರಂಥಗಳನ್ನು ತರಿಸಿ ಕೊಟ್ಟರೆ ನಾನು ಅವುಗಳನ್ನು ಅಭ್ಯಾಸ ಮಾಡಿ ಜನಗಳಿಗೂ ಉಪಯೋಗವಾಗುವಂತೆ ನನ್ನ ಜೀವನವನ್ನು ರೂಪಿಸಿಕೊಳ್ಳುತ್ತೇನೆ. ರಾಜನು ಅವರು ಕೇಳಿದಂತೆ ಅಚ್ಯುತನಿಗೆ ಹೇರಳವಾಗಿ ಧನ ಸಂಪತ್ತನ್ನು, ಕೇಶವನಿಗೆ ಜ್ಞಾನ ಭಂಡಾರದ ಬೇಕಾದಷ್ಟು ಪುಸ್ತಕಗಳನ್ನು ಹಾಗೂ ಅಭ್ಯಾಸಕ್ಕೆ ಬೇಕಾಗುವ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಟ್ಟನು. ಗೆಳೆಯರಿಬ್ಬರು ರಾಜನಿಗೆ ವಂದಿಸಿ ಅಲ್ಲಿಂದ ಹೊರಟರು. ದಾರಿ ಮಧ್ಯದಲ್ಲಿ ಅಚ್ಯುತನು ಗೆಳೆಯನಿಗೆ, ಕೇಶವ, ನೀನೇಕೆ ಮಹಾರಾಜರಲ್ಲಿ ದನಕನಕಗಳನ್ನು ಕೇಳಲಿಲ್ಲ? ನಾವು ಏನು ಕೇಳಿದರೂ ಕೊಡುತ್ತೇನೆಂದು ರಾಜರೇ ಮಾತು ಕೊಟ್ಟಿರುವಾಗ ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಎಂಬಂತೆ ಮಾಡಿಕೊಂಡೆ. ನಾವು ಎಷ್ಟು ಬಡತನದಿಂದ ಬಂದಿದ್ದೇವೆ ಎಂಬುದು ಚೆನ್ನಾಗಿ ಗೊತ್ತು. ಹಾಗಿರುವಾಗ ನೀನು ಧನ ಸಂಪತ್ತನ್ನೇ ಕೇಳಬೇಕಿತ್ತು ಎಂದನು. ನೋಡು ಅಚ್ಯುತ, ನನಗೆ ಧನ ಸಂಪತ್ತಿನ ಮೇಲೆ ವ್ಯಾಮೋಹವಿಲ್ಲ. ಅದು ಇಂದು ಇರುತ್ತೆ, ನಾಳೆ ಹೋಗಬಹುದು, ಶಾಶ್ವತವಲ್ಲ. ಆದರೆ ಗುರುಗಳು ಹೇಳಿಕೊಟ್ಟ ವಿದ್ಯೆ ಶಾಶ್ವತವಾದದ್ದು ಮತ್ತು ತಾಳೆಗರಿ ಗ್ರಂಥಗಳಿಗೆ ಸಮನಾದ ವಸ್ತು ಇನ್ನೊಂದು ಇಲ್ಲ. ಇದನ್ನು ಓದಿ ತಿಳಿದು ಉಳಿಸಿಕೊಂಡರೆ ಮುಂದೆ ಜನಗಳ ಸೇವೆ ಮಾಡಬಹುದು. ಇದು ನನ್ನ ಅಭಿಲಾಷೆ. ಇದನ್ನು ಕೇಳಿದ ಗೆಳೆಯನು, ಆಯಿತು, ನಿನಗೆ ಏನು ತಿಳಿಯುತ್ತೋ ಹಾಗೆ ಮಾಡು. ಮುಂದೆ ನಿನಗೇನಾದರೂ ಸಹಾಯ ಬೇಕಾದರೂ ನನ್ನನ್ನು ಕೇಳು. ನಾನು ನಿನ್ನ ಗೆಳೆಯ ಎಂಬುದನ್ನು ಮರೆಯಬೇಡ ಎಂದು ಹೇಳಿ ಅವನಿಂದ ಬೀಳ್ಕೊಂಡನು. ಇಬ್ಬರು ಶಿಷ್ಯರು ತಮಗೆ ಬಂದಿರುವ ಸಹಾಯವನ್ನು ತೆಗೆದುಕೊಂಡು ಊರುಗಳಿಗೆ ತೆರಳಿದರು. ಅಚ್ಯುತನು ಕೆಲವೇ ದಿನಗಳಲ್ಲಿ ಪಟ್ಟಣದಲ್ಲಿ ಭಾರೀ ಬಂಗಲೆಯನ್ನು ಕಟ್ಟಿಸಿದನು. ಅಲ್ಲಿ ಮುತ್ತು, ರತ್ನ, ಹವಳ, ಬಂಗಾರದ ಆಭರಣದ ಮಳಿಗೆಯೊಂದನ್ನು ತೆರೆದು ವ್ಯಾಪಾರಿಯಾದನು.
ಅವನ ವ್ಯಾಪಾರ ದಿನೇ ದಿನೇ ಹೆಚ್ಚಾಗಿ ಭಾರೀ ಶ್ರೀಮಂತರ ಮನೆಯ ಹುಡುಗಿಯೊಂದಿಗೆ ಮದುವೆಯಾಗಿ ಸಂಸಾರವು ನೆಲೆನಿಂತು ದೊಡ್ಡ ಶ್ರೀಮಂತ ಎನಿಸಿಕೊಂಡು ಗೌರವದಿಂದ ಬಾಳತೊಡಗಿದನು. ಇತ್ತ ಕೇಶವ ತನ್ನ ಗ್ರಾಮಕ್ಕೆ ಬಂದನು. ಸಣ್ಣ ಮನೆಯಲ್ಲಿದ್ದುಕೊಂಡು ಗ್ರಂಥಗಳನ್ನೆಲ್ಲ ಅಭ್ಯಾಸ ಮಾಡತೊಡಗಿದನು. ಊಟಕ್ಕೆ ವಾರಾನ್ನದ ಮನೆಯನ್ನು ಗೊತ್ತು ಮಾಡಿಕೊಂಡಿದ್ದನು. 1-2 ವರ್ಷಗಳಲ್ಲಿ ಆತನು ಸಾಕಷ್ಟು ಅಭ್ಯಾಸ ಮಾಡಿ ಗ್ರಾಮದ ಜನಗಳಿಗೆ ಕಾಯಿಲೆ ಕಸಾಲೆ ಬಂದಾಗ ಔಷಧಿಗಳನ್ನು ಕೊಟ್ಟು ಅವರು ಕೊಟ್ಟಷ್ಟು ಹಣವನ್ನು ತೆಗೆದುಕೊಂಡು ಅದರಲ್ಲಿ ತೃಪ್ತನಾಗಿ ಜೀವನ ಸಾಗಿಸುತ್ತಿದ್ದನು. ಕೆಲವೇ ದಿನಗಳಲ್ಲಿ ಜನಗಳು ಇವನ ಕೈಗುಣ ತುಂಬಾ ಚೆನ್ನಾಗಿದೆ ಎಂದು ಸುತ್ತಮುತ್ತ ಹಳ್ಳಿ ನಗರ ಪಟ್ಟಣಗಳ ತನಕ ಹಬ್ಬಿತು. ಅವರೆಲ್ಲರೂ ಸೇರಿ ಆರೋಗ್ಯ ತಪಾಸಣೆ ಮಾಡಲು ಒಂದು ಕಟ್ಟಡವನ್ನು ನಿರ್ಮಿಸಿಕೊಟ್ಟರು. ಕೆಲವು ವರ್ಷಗಳು ಕಳೆಯಿತು. ಅಲ್ಲಿನ ರಾಜ ಬಲ್ಲಾಳನಿಗೆ ಬರಬಾರದ ವ್ಯಾಧಿ ಬಂದಿತು. ಯಾವ ಪಂಡಿತರು ಔಷಧೋಪಚಾರ ಮಾಡಿದರೂ ಗುಣವಾಗಲಿಲ್ಲ. ಕೆಲವರು ಕೇಶವನ ಹೆಸರನ್ನು ಹೇಳಿದರು. ರಾಜನು ಕೇಶವನನ್ನು ಅರಮನೆಗೆ ಕರೆಸಿದ. ರಾಜನಿಗೆ ವಂದಿಸಿ ತಾನೇ ಖುದ್ದಾಗಿ ನಿಂತು ಎಲ್ಲಾ ಔಷಧೋಪಚಾರ ಮಾಡಿ ರಾಜನನ್ನು ಚೆನ್ನಾಗಿ ನೋಡಿಕೊಂಡನು. ಅವನು ಮಾಡಿದ ಚಿಕಿತ್ಸೆಯಿಂದ ರಾಜನು ಪೂರ್ತಿ ಗುಣಮುಖನಾದನು. ರಾಜನಿಗೆ ಬಹಳ ಸಂತೋಷವಾಯಿತು. ನಾನು ನಿನಗೆ ಕೊಟ್ಟ ಗ್ರಂಥಗಳಿಂದಾಗಿ ಇಂದು ನನ್ನ ಕಾಯಿಲೆಯನ್ನು ಸಂಪೂರ್ಣ ಗುಣಮಾಡಿದೆ. ನೀನು ಇನ್ನು ಮುಂದೆ ಎಲ್ಲೂ ಹೋಗದೆ ಅರಮನೆಯಲ್ಲಿ ರಾಜ ವೈದ್ಯನಾಗಿರು ಎಂದು ಹೇಳಿದನು. ಆದರೆ ಕೇಶವನು ಪ್ರಭು ಮನ್ನಿಸಿ, ಅದು ಸಾಧ್ಯವಿಲ್ಲ. ನನ್ನ ಗ್ರಾಮದ ಜನಗಳನ್ನು ಬಿಟ್ಟು ನಾನು ಬರುವುದಿಲ್ಲ. ನಿಮಗೆ ಬೇಕೆಂದಾಗ ಹೇಳಿ ಕಳಿಸಿ, ನಾನೇ ಅರಮನೆಗೆ ಬರುವೆ ಎಂದನು. ರಾಜನು ಸಂತೋಷದಿಂದ ಅವನನ್ನು ಬೀಳ್ಕೊಟ್ಟನು. ಹಾಗೆಯೇ ಅವನಿರುವ ಗ್ರಾಮದಲ್ಲಿ ಅಗತ್ಯವಾದ ವ್ಯವಸ್ಥೆಯೊಂದಿಗೆ ಸುಸಜ್ಜಿತವಾದ ಆರೋಗ್ಯ ಕೇಂದ್ರ ನಿರ್ಮಿಸಿಕೊಟ್ಟು ಅವನ ಸಹಾಯಕ್ಕಾಗಿ ಅನೇಕ ಸೇವಕರನ್ನು ಕಳುಹಿಸಿದನು. ಆ ಗ್ರಾಮದಲ್ಲಿ ಶಿಕ್ಷಣ ಸಂಸ್ಥೆ, ಓದುವ ಬಡ ಮಕ್ಕಳಿಗೆ ವಸತಿ ಹಾಗೂ ಶಿಕ್ಷಣ ವ್ಯವಸ್ಥೆ, ದೇವಸ್ಥಾನ ಈ ರೀತಿ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಟ್ಟನು. ಕೇಶವನ ಕೀರ್ತಿಯು ಮತ್ತಷ್ಟು ದೂರದವರೆಗೂ ಹರಡಿತು. ಇವನ ಕೀರ್ತಿ ಅಚ್ಯುತನಿಗೂ ತಿಳಿದು ಹಾಗೆ ಒಂದು ಸಲ ಸಂಚಾರಕ್ಕಾಗಿ ಹೋಗುತ್ತಿದ್ದಾಗ ಗೆಳೆಯರಿಬ್ಬರು ಎದುರು ಬದರಾಗಿ ಒಬ್ಬರನ್ನೊಬ್ಬರು ನೋಡಿಕೊಂಡು ಸಂತೋಷದಿಂದ ಮಾತಾಡಿದರು. ಅಚ್ಯುತನು ಗೆಳೆಯನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಉಪಚರಿಸಿ ತನ್ನ ವೈಭೋಗ ಆಳುಕಾಳು ಸಂಪತ್ತನ್ನು ತೋರಿಸಿ, ನೋಡು, ನೀನು ಅಂದು ರಾಜರ ಹತ್ತಿರ ಸಂಪತ್ತನ್ನು ಪಡೆದಿದ್ದರೆ ಇವತ್ತು ಸಿರಿವಂತನಾಗಿ 4 ಜನರಿಗೆ ತಲೆ ಎತ್ತಿಕೊಂಡು ಓಡಾಡುತ್ತಿದ್ದೆ. ಹಣದ ಮುಂದೆ ನಿನ್ನ ಕೀರ್ತಿ ಹೆಸರು ಕಷ್ಟಕಾಲಕ್ಕೆ ಬರುವುದಿಲ್ಲ ಎಂದನು. ಸ್ವಲ್ಪವೂ ಬೇಸರಗೊಳ್ಳದೆ ಯಾರಿಗೆ ಏನು ಇಷ್ಟವಿದೆಯೋ ಅದರಲ್ಲೇ ಸಂತೋಷವಾಗಿರುತ್ತಾರೆ. ನಿನಗೆ ಸಂಪತ್ತಿನ ಮೇಲೆ ನಂಬಿಕೆ, ನನಗೆ ನನ್ನ ಅಧ್ಯಯನವೇ ಮುಖ್ಯ. ಯಾರಿಗೆ ಯಾವುದರಲ್ಲಿ ಸಂತೋಷ ಸಿಗುತ್ತಾ ಅದನ್ನೇ ಮಾಡಬೇಕು. ಬದುಕು ಎಲ್ಲರಿಗೂ ಪಾಠವನ್ನು ಕಲಿಸುತ್ತದೆ ಎಂದು ಕೇಶವ ಹೊರಟನು. ಹೀಗೆ ಕೆಲವು ವರ್ಷಗಳು ಕಳೆದವು. ಕೇಶವನಿಗೆ ಅವನು ಆರಿಸಿಕೊಂಡ ಉದ್ಯೋಗ ಒಳ್ಳೆಯ ಹೆಸರು, ಖ್ಯಾತಿ, ತೃಪ್ತಿ ಕೊಟ್ಟಿತು. ಈ ಕಡೆ ಅಚ್ಯುತನ ಸಂಪತ್ತು ಹೆಚ್ಚಿತು. ಹಾಗೆ ಮಕ್ಕಳು ಬೆಳೆದು ದೊಡ್ಡವರಾದರು. ಅಚ್ಯುತನಿಗೆ ಅವನ ಜೀವನ ಶೈಲಿಯಿಂದ ದೇಹಕ್ಕೆ ನಾನಾ ಕಾಯಿಲೆಗಳು ಬಂದವು. ಅದಕ್ಕಾಗಿ ಬಹಳ ಹಣ ಖರ್ಚಾಗುತ್ತಿತ್ತು. ಆದರೂ ಕಾಯಿಲೆಗಳು ಗುಣವಾಗಲಿಲ್ಲ. ಈ ಸಮಯದಲ್ಲಿ ವ್ಯಾಪಾರದಲ್ಲಿ ನಷ್ಟವಾಯಿತು. ಅಲ್ಲದೆ ಕಳ್ಳರು ಅವನ ಮನೆ ಮತ್ತು ಅಂಗಡಿಯನ್ನು ದೋಚಿದರು. ಜೀವನ ನಿರ್ವಹಣೆ ಕಷ್ಟವಾಗಿ ಇದ್ದ ಭಾರಿ ಮನೆಯನ್ನು ಬಾರಿ ಅದರಿಂದ ಜೀವನ ನಡೆಸತೊಡಗಿದ. ಆದರೂ ಕೂಡಿಟ್ಟ ಹಣವೆಲ್ಲ ರೋಗರುಜಿನಗಳಿಗೆ ಆಗಿ ನಿರ್ಗತಿಕನಾದನು. ಹೆಂಡತಿಯು ಇಹಲೋಕ ತೊರೆದಳು. ಮಕ್ಕಳು ಸೊಸೆಯರು ಇವನಿಂದ ದೂರವಾದರು. ನಿರ್ಗತಿಕನಾಗಿ ಬೀದಿಗೆ ಬಿದ್ದನು. ಹೀಗಿರುವಾಗ ಆಕಸ್ಮಿಕವಾಗಿ ಸ್ನೇಹಿತನ ಕಣ್ಣಿಗೆ ಬಿದ್ದು ಅವನನ್ನು ಚಿಕಿತ್ಸೆಗೆ ಕರೆದುಕೊಂಡು ಹೋದನು. ಗೆಳೆಯನ ಔಷಧಿ ಆರೈಕೆಗಳಿಂದ ಸಂಪೂರ್ಣ ಗುಣಮುಖನಾದನು. ಈಗ ಸಾಕಷ್ಟು ಜ್ಞಾನೋದಯವಾಗಿದ್ದು, ಕೇಶವ, ನೀನು ಹೇಳಿದ್ದು ನಿಜ. ಹಣ, ಆಸ್ತಿ, ಅಂತಸ್ತು ಈ ಭ್ರಮೆಯಲ್ಲಿ ಬದುಕುತ್ತಿದ್ದೆ. ಎಲ್ಲವೂ ನನ್ನ ಕೈಬಿಟ್ಟು ಹೋದವು. ಬದುಕು ನನಗೆ ಚೆನ್ನಾಗಿ ಪಾಠ ಕಲಿಸಿದೆ. ಇನ್ನು ಮುಂದೆ ನಿನ್ನ ಮಾರ್ಗವನ್ನು ಅನುಸರಿಸಿ ನೀನು ಹೋದ ದಾರಿಯಲ್ಲೇ ನಾನು ನಡೆಯುವೆ. ನಿನ್ನ ಜೊತೆ ಇದ್ದು ನಿರ್ಗತಿಕರ ಸೇವೆ ಮಾಡುವೆ. ನನಗೂ ನಿನ್ನ ಜೊತೆ ಇರಲು ಅವಕಾಶ ಕೊಡುತ್ತೀಯಾ ಎಂದು ದಯನೀಯವಾಗಿ ಕೇಳಿದನು. ಕೇಶವನು, ಗೆಳೆಯ, ಈಗಲಾದರೂ ನಿನಗೆ ಬುದ್ಧಿ ಬಂತಲ್ಲ. ನಾವು ಬಾಲ್ಯದಿಂದಲೂ ಒಟ್ಟಾಗಿ ಬೆಳೆದವರು. ಒಬ್ಬರೇ ಗುರುಗಳ ಬಳಿ ವಿದ್ಯೆ ಕಲಿತವರು. ವಿದ್ಯಾಭ್ಯಾಸದ ನಂತರ ಒಟ್ಟಿಗೆ ಹೊರಗಡೆ ಬಂದವರು. ನನಗೀಗ ನನ್ನ ಬಾಲ್ಯದ ಗೆಳೆಯ ಸಿಕ್ಕಿದ್ದಾನೆ. ನಾವು ಇನ್ನೂ ಎಂದೆಂದಿಗೂ ಒಟ್ಟಿಗೆ ಇರೋಣ ಎಂದು ಆಲಂಗಿಸಿಕೊಂಡನು. ಜೈ ಶ್ರೀರಾಮ್. ಶ್ರೀ ಕೃಷ್ಣಾರ್ಪಣಮಸ್ತು. ಆಧ್ಯಾತ್ಮಿಕ ಕಥೆಗಳು. ಸರ್ವೇ ಜನಃ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು.